ಹಾಯ್, KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಕೇದವರ ಅಫಿಷಿಯಲ್ ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿದರೆ ಚೆಕ್ ಮಾಡ್ಬೋದು. ಅಂದರೆ ಎರಡನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ನಂತರ ನಿಮ್ಮಲ್ಲಿ ತುಂಬ ಸ್ಟೂಡೆಂಟ್ಸ್ ಆ ಲಿಂಕ್ ಮೂಲಕ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದಾಗ ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ. ID ಪಾಸ್ವರ್ಡ್ ಈ ರೀತಿ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಒಂದು OTP ಬರ್ತಾ ಇಲ್ಲ. OTP ಬಂದ ನಂತರ ಅಂದರೆ ಅಕಸ್ಮಾತ್ ಕೆಲವು ವಿದ್ಯಾರ್ಥಿಗಳು OTP ಬಂದರೆ ಅದನ್ನು ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇಲ್ಲ, ಮತ್ತೆ ಫಸ್ಟ್ ಪೇಜ್ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಈಗ ಜಸ್ಟ್ ಲಿಂಕನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಮುಂದೆ ಒಂದು 2 to 3 hours, ಒಂದು 2 ರಿಂದ 3 ಗಂಟೆಗಳ ನಂತರ ಟ್ರೈ ಮಾಡಿ, ಕರೆಕ್ಟಾಗಿ ಆಗತ್ತೆ. ನಂತರ ಕರೆಕ್ಟಾಗಿ ಯೋಚನೆ ಮಾಡಿ ಈ ಆಪ್ಷನ್ ಎಂಟ್ರಿ ಎಡಿಟಿಂಗನ್ನು ಮಾಡಿ, ಓಕೆನಾ. ನಂತರ BMS ಕೋರ್ಸನ್ನು ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡ್ಕೋಬೇಕು ಅಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೂ ಕೂಡ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಲಾಗಿನ್ ಆಗಿ ನಿಮಗೆ ಬೇಕಾದಂತಹ ಕಾಲೇಜಸ್ ಏನಿದೆ BMS ಕಾಲೇಜಸ್ ಅವುಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ ಈ ಕೋರ್ಸ್ಗಳಿಗೆ ಹೊಸದಾಗಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕಾಗಲ್ಲ. ಆಲ್ರೆಡಿ ಏನು ಕಾಲೇಜಸ್ ಇತ್ತು ಅದರಲ್ಲಿ ಯಾವುದಾದ್ರೂ ಕಾಲೇಜಸ್ ಬೇಡ ಅಂದರೆ ಡಿಲೀಟ್ ಮಾಡ್ಕೋಬಹುದು. ಅಂದರೆ ನಿಮ್ಮ ಲಿಸ್ಟ್ನಲ್ಲಿ ಇರುವಂತಹ ಕಾಲೇಜ್ಗಳ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಚೇಂಜ್ ಮಾಡ್ಕೋಬಹುದು. ನಂತರ ಈ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಲಾಸ್ಟ್ ಡೇಟ್ ಆಗಸ್ಟ್ 25 ಆಗಿರುತ್ತೆ. ಟೈಮಿಂಗನ್ನು ಇದುವರೆಗೆ ಮೆನ್ಷನ್ ಮಾಡಿಲ್ಲ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟರೆ ನಾನು ಆದಷ್ಟು ಬೇಗ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.